ಎಲ್ರಿಗೂ ನಮಸ್ತೆ. ದಿಸ್ ಇಸ್ ಪ್ರೀತಿ ಫ್ರಮ್ ಕರ್ನಾಟಕ, ಸ್ಟೇಯಿಂಗ್ ಇನ್ ಉತ್ತರಾಖಂಡ್. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲೋ ಸವಾರಿ ಹೊಟ್ಟಿದೆ ಅಂತ ನೋಡ್ತಾ ಇದ್ದೀರಾ? ಹೌದು, ನಾನಿವತ್ತು ಇತಾರ್ನ ಅನ್ನೋ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಹಾಗೆ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಟೆಂಪಲ್ ಸಿಗುತ್ತೆ. ಅಲ್ಲೂ ಶಿವನ ದರ್ಶನ ಮಾಡಿಕೊಂಡು ಪ್ರಸಾದ ಇಸ್ಕೊಂಡು ಮುಂದೆ ಸಾಕ್ತಿರ್ಬೇಕಾದ್ರೆ ಅಲ್ಲಿ ಒಂದು ಭಂಡಾರ ನಡೀತಾ ಇರುತ್ತೆ. ಅಲ್ಲಿ ನಾವು ಪ್ರಸಾದನ ತಿನ್ಕೊಂಡು, ಜೊತೆಗೆ ಏನೇ ಅಂದರೂ ಈ ಥರ ಜಾಗದಲ್ಲಿ ನಮಗೆ ಪ್ರಸಾದ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು ಅಂತ ಇದು ನನ್ನ ಅನಿಸಿಕೆ. ನಿಮ್ಗೆ ಹಾಗೇನಾದರೂ ಅನ್ಸಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದೆ ಸಾಗೋಣ. ನಾನಂತೂ ಇವತ್ತು ಫುಲ್ ಹ್ಯಾಪಿ, ಯಾಕಂದರೆ ಇವತ್ತು ನಮ್ಮ ದೇವರ ಹಬ್ಬ. ಹಾಗೆ ಇಲ್ಲೆಲ್ಲ ಬರೀ ಬೆಟ್ಟ ಗುಡ್ಡಗಳೇ. ಇಲ್ಲಿರೋ ಜನಕ್ಕೆ ಪಹಾಡಿ ಜನ ಅಂತ ಕರೀತಾರೆ. ಸೊ ಈ ಟೆಂಪಲ್ ಬಂದು ಡೆಹ್ರಾಡೂನಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ನಾವು ಸುತ್ತಾಡ್ಕೊಂಡು ಬರೋಷ್ಟೊಳಗೆ 4 ಗಂಟೆ ತಗೊಂಡಿದೆ. ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಇಟಾರ್ನ ಟೆಂಪಲ್ ಅಂತ. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಬನ್ನಿ ಮುಂದೆ ಸಾಗೋಣ. ಸೊ ಫೈನಲಿ ನಾವು ಟೆಂಪಲ್ ಹತ್ರ ಬಂದಾಗಿದೆ. ಇದು ಟೆಂಪಲ್ ಹೊರಗಡೆ ಇರೋ ಒಂದು ವಿಶಾಲವಾದ ಗ್ರೌಂಡ್. ಹಾಯ್, ಹಲೋ, ಎಲ್ರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ನಾಯಕ್. ವೆಲ್ಕಮ್ ಟು ಮೈ ಚಾನಲ್. ಸೊ ಏನಪ್ಪ ಅಂದರೆ ಇವತ್ತು ಬಂದು ಮಹಾಶಿವರಾತ್ರಿ. ಸೊ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಬಂದಿದ್ದೀನಿ ಒಂದು ಟೆಂಪಲ್. ಆ ಟೆಂಪಲ್ ಹೆಸರು ಬಂದು ಇತ್ನಾನ ಟೆಂಪಲ್. ಸೊ ಇದು ಬಂದು ತುಂಬ ದೂರ ಇದೆ. ಅಂದರೆ ಡೆಹ್ರಾಡೂನಿಂದ ಇದು ಕಮ್ಸೆ ಕಮ್ 30ರಿಂದ 35 ಕಿಲೋಮೀಟರ್ ದೂರದಲ್ಲಿ ಇರ್ಬೋದು. ಬಟ್ ಸಚ್ ಅ ಲವ್ಲಿ ಪ್ಲೇಸ್. ಅಂದರೆ ಎಲ್ಲ ಕಡೆ ನೀವು ನೋಡ್ತಿರ್ಬೋದು, ಪಹಾಡೆ ನಿಮಗೆ ಕಾಣಿಸ್ತಾ ಇದೆ. ಸೊ ಬನ್ನಿ, ನಮ್ಮ ಜೊತೆ ನೀವು ಸಹ ದರ್ಶನ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ಟೆಂಪಲ್ ಮೇಲಿಂದ ಕಾಣ್ತಿರೋ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡ ಎಷ್ಟು ಚಂದ ಉಂಟು ಅಂತ. ಇವಾಗ ನಾವು ನೀಲ್ಕಂಠ ಮಹಾದೇವ್ ದರ್ಶನ ಮಾಡಿಕೊಂಡು ದೇವರಿಗೆ ಬಿದ್ದು ದೇವ್ರು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ನಾವು ಹೊರ್ಗಡೆ ಬರ್ತೀವಿ. ನೆಕ್ಸ್ಟು ಇದಾದಮೇಲೆ ಹಳ್ಳಿ ಮರಕ್ಕೆ ಕೈ ಮುಗಿದು ನೆಕ್ಸ್ಟು ನಾಗರಾಜ್ ಮಂದಿರ್ಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು, ಅದಾದಮೇಲೆ ಚಾಮುಂಡಿ ತಾಯಿ ದರ್ಶನ ಮಾಡಿಕೊಂಡು ಅಲ್ಲೇ ವಿಭೂತಿ ನಾಮ ಹಾಕಿಸ್ಕೊಂಡು ಕೊನೆಗೆ ನಮ್ಮ ಬಜರಂಗ ಬಲಿ ಅವ್ರನ್ನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಮೇಲೆ ಗ್ರೌಂಡು ವಿಶಾಲವಾಗಿತ್ತು ಅಂತ ಅಂದ್ಬಿಟ್ಟು ಗಾಡಿ ಓಡಿಸೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಮತ್ತೆ ನಿಮ್ಮಲ್ಲೆಲ್ಲ ಮಹಾಶಿವರಾತ್ರಿ ಹೇಗೆ ನಡೀತಾ ಇದೆ? ಜಾಗರಣೆ ಎಲ್ಲ ಜೋರು ಅಂತ ಅನ್ಕೋತೀನಿ. ನಮ್ಮ ಒಂದು ಸ್ಟೇಟಲ್ಲಿ, ಅಂದರೆ ನಾನಿರೋ ಒಂದು ಸ್ಟೇಟಲ್ಲಿ ಯಾವ ಜಾಗರಣೆನೂ ಮಾಡಲ್ಲ ಶಿವರಾತ್ರಿ ದಿನ. ಇಲ್ಲಿ ಬರೀ ಅಂದರೆ ಒಂದು ಶಿವಲಿಂಗಕ್ಕೆ ಹಾಲು ಮತ್ತು ನೀರು ಎರೆದು ಅದು ಬಿಟ್ಟು ಪೂಜೆ ಮಾಡಿ ಮುಗೀತು. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಅದೇ ಅವ್ರಿಗೆ ಶಿವರಾತ್ರಿ. ಸೊ ಒಂದು ಹೇಳ, ನಮ್ಮ ಸ್ಟೇಟಲ್ಲಿ ಮಾಡುವಷ್ಟು ಗ್ರ್ಯಾಂಡು ಅಂದರೆ ನಾವು ಪ್ರತಿಯೊಂದು ಹಬ್ಬನೂ ಅದ್ಧೂರಿಯಾಗಿ ಮಾಡ್ತೀವಿ. ಇಲ್ಲ ಆ ಥರ ಅಂದರೆ ನಾನು ಏನು ಮಿಸ್ ಮಾಡ್ಕೋತೀನಿ ಅಂದರೆ, ನನ್ನ ಸ್ಟೇಟಿಂದ ಬೇರೆ ಸ್ಟೇಟಿಗೆ ಬಂದು ಅಂದರೆ ನಮ್ಮೊಂದು ಕಲ್ಚರ್ ಅಂದರೆ ಅಲ್ಲಿ ನಾವು ಚಿಕ್ಕ ಹಬ್ಬನೂ ಸಹ ಅಂದರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅಂದರೆ ಮನೆ ಮಕ್ಕಳೆಲ್ಲ ಸಖತ್ ಖುಷಿ ಪಡ್ತಾಯಿದ್ವಿ. ಇಲ್ಲೇನು ನಮ್ಮ ಮನೆಗೆ ಸೀಮಿತ. ಅಂದರೆ ಇಲ್ಲಿ ಜನಗಳು ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗೇ ಮಾಡ್ತಾರೆ. ಆದರೆ ಏನಂದರೆ ನಮ್ಮಲ್ಲಿ ನಾವು ಖುಷಿ ಪಡೋಷ್ಟು ಇಲ್ಲಿ ಅವರು ಸ್ವಲ್ಪ ಖುಷಿ ಪಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಏನಿದೆ ಇನ್ನೊಂದೇನಪ್ಪ ಅಂತಂದರೆ, ಸೊ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ನೀವು ಕಾಯ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ನಾನಿವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಇದೆ ಸ್ವಲ್ಪ ಮಕ್ಕಳನ್ನ ಮಾತಾಡಿಸ್ಕೊಂಡು. ಸೊ ನಾನು ಹೇಳೋದೇನಪ್ಪ ಅಂದರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಭೋಲೆನಾಥ್.